ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ವಿತ್ ಇನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮೆಂಟ್ಸ್. ಹಾಯ್ ಹಲೋ ಮೈ ಯೂಟ್ಯೂಬ್ ಫ್ಯಾಮ್ಲಿ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಇವಾಗ ನಾವು ನಮ್ಮ ಮಮ್ಮಿ ಊರಿಂದ ಬಂದಿದ್ದಾರೆ. ಮಾರ್ನಿಂಗು 10 ಗಂಟೆ ಏನಷ್ಟರಲ್ಲಿ 6 ಅವರ್ಸ್ ಜರ್ನಿ ಮಾಡಿಕೊಂಡು 7 ಅವರ್ಸ್ ಜರ್ನಿ ಮಾಡಿಕೊಂಡು ಇವಾಗ ಬಂದಿದ್ದಾರೆ. ಆ್ಯಂಡ್ ಇವಾಗ ನಾವು ಇವತ್ತೇ ಊರಿಗೆ ಹೋಗ್ತಾ ಇದ್ದೀವಿ. ಶೃಂಗೇರಿಗೆ ಹೋಗಬೇಕು. ಹಾಗಾಗಿ ಇವತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲ 4 ಗಂಟೆಗೆಲ್ಲ ಬಿಡಬೇಕು ಅಂತ ಅಂದ್ಕೊಂಡು ಸಾಯಂಕಾಲ ಆಗಿದೆ ಇವಾಗ. ಇವಾಗ ನಾವು ಚಿತ್ರದುರ್ಗಕ್ಕೆ ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ನಿಲ್ಲಿಸಿದ್ದೀವಿ, ಅಂದರೆ ಪಿಕಪ್ ಇತ್ತು. ಹಾಗಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಪಿಕಪ್ ಮಾಡಿಕೊಂಡು ನಮ್ಮ ಅತ್ತೆ ಎಲ್ಲ ಬರ್ತಿದ್ದಾರೆ. ಹಾಗಾಗಿ ಪಿಕಪ್ ಮಾಡಿಕೊಂಡು ನೆಕ್ಸ್ಟ್ ನಾವು ಜರ್ನಿನ ಸ್ಟಾರ್ಟ್ ಮಾಡಬೇಕು. ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಕತ್ಲಾಗ್ಬಿಟ್ಟು ಶೃಂಗೇರಿ ತಲುಪೋಷ್ಟರಲ್ಲೇ. ಆಮೇಲೆ ಘಾಟ್ ಸೆಕ್ಷನ್ ಇರೋದ್ರಿಂದ ನಾವು 12 ಗಂಟೆಗೆಲ್ಲ ರೀಚ್ ಆದ್ವಿ, ರಾತ್ರಿ 12 ಗಂಟೆಗೆ. ಆಲ್ರೆಡಿ ರೂಮ್ ಎಲ್ಲ ಬುಕ್ ಮಾಡಿದ್ರು. ಇವಾಗ ನಾವು ನಮ್ಮ ರೂಮ್ಗೆ ಹೋಗಬೇಕು. ರೂಮ್ ಈ ರೀತಿ ಆಗಿದೆ, ಚೆನ್ನಾಗಿದೆ ಆ್ಯಂಡ್ ಕ್ಲೀನಾಗಿದೆ, ಚೆನ್ನಾಗಿದೆ. ಹಾಗೆ ನಾವು ಊಟ ಎಲ್ಲ ತೊಗೊಂಡು ಬಂದಿದ್ವಿ ನಮ್ಮೂರಿಂದ. ಹಾಗಾಗಿ ಮಧ್ಯಾಹ್ನ ಎಲ್ಲ ಮಾರ್ನಿಂಗೆಲ್ಲ ಊಟ ಎಲ್ಲ ಅಡುಗೆ ಎಲ್ಲ ಮಾಡಿದ್ದೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಪಾರ್ಸೆಲ್ಲ ತೊಗೊಂಡು ಮತ್ತು ಊಟ ಎಲ್ಲ ಮಾಡಿದ್ವಿ. ಹಾಗೆ ಮಲ್ಕೊಂಡ್ವಿ. ಇವಾಗ ಅಲ್ಲಿ ಮಾರ್ನಿಂಗ್ ಶೃಂಗೇರಿಯಲ್ಲಿ ಹೆಂಗಿರುತ್ತೆ ನೋಡಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿತ್ತು. ನನಗಂತೂ ಈ ವೆದರ್ ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲೆಲ್ಲ ಹಂಚಿನ ಮನೆಗಳು ಇದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ನಾನಿವಾಗ ರೆಡಿ ಆಗ್ತಾಯಿದ್ದೀನಿ. ಇಲ್ಲಿಗೆ ಬಂದಿದ್ದ ರೀಸನ್ ಏನು ಅಂತಂದರೆ, ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡು 3 ಇಯರ್ಸ್ ಆದಮೇಲೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಹಾಗಾಗಿ ಬೇಬಿ ಸಿಟ್ಟಿಂಗ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಫಸ್ಟು ಇಲ್ಲಿ ಬಂದು ಅದೆಲ್ಲ ಮುಗಿಸ್ಕೊಂಡು ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಅದಾದಮೇಲೆ ಬೇಬಿ ಸಿಟ್ಟಿಂಗ್ ಹಾಕೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮುಂದೆ ಹೋಗ್ತಾನೆ ಇತ್ತು. ಲಾಸ್ಟ್ ಇವಾಗ ಬಂದಿದ್ದೀವಿ. ರೂಮಿಂದ ನಾವು ಅಲ್ಲಿ ಟೀ ಕಾಫಿ ಎಲ್ಲ ಕೊಡ್ತು. ಇವಾಗ ಮತ್ತೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಅನ್ನಪ್ರಸಾದ ಮಾಡಿಸೋಕ್ಕೆ ಹೊರನಾಡೆ ಕೂಡ ಹೋಗಬೇಕು ಅಂತ 6 ಮಂತಲ್ಲೇ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಹಾಗಾಗಿ ಈ ಸತಿ 2ಕ್ಕೂ ಹೋಗ್ತಾ ಇದ್ದೀವಿ. ಇದು ಟೆಂಪಲ್ ಬಂತು. ಇವಾಗ ಇನ್ನು ಒಳಗಡೆ ಹೋಗಬೇಕು. ಆಮೇಲೆ 8 ಗಂಟೆಗೆಲ್ಲ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಇವಾಗ ನಾಲೆಜ್ ಇಲ್ಲ. ಹಾಗಾಗಿ ಎಷ್ಟೊತ್ತಾಗುತ್ತೆ ಏನೂ ಗೊತ್ತಿಲ್ಲ. 8 ಗಂಟೆಗಲ್ಲೇ ಅಂದರೆ ಅಲ್ಲಿ ರೀಚ್ ಇರಬೇಕು. ಹಾಗಾಗಿ ಇಲ್ಲಿ ಸ್ವಲ್ಪ ಹೂವೆಲ್ಲ ತೊಗೊಂಡ್ವಿ. ಹಾಗೆ ಅಲ್ಲಿ ಮೀನುಗಳು ಇರುತ್ತಲ್ವ, ಹಾಗಾಗಿ ಅದಕ್ಕೋಸ್ಕರ ಬಿಸ್ಕಿಟ್ ಕೂಡ ತೊಗೊಂಡ್ವಿ, ಬ್ರೆಡ್ಡು ಬಿಸ್ಕಿಟ್ ಎಲ್ಲ. ಆ್ಯಕ್ಚುಲಿ ಈ ಶೃಂಗೇರಿ ಟೆಂಪಲ್ಗೆ ಬರ್ತಾ ಇರೋದು ನಾನು ಫಸ್ಟ್ ಟೈಮು. ಇದನ್ನು ನಾನು ನಮ್ಮ ಅಂದರೆ ಚೈಲ್ಡ್ಹುಡ್ಡಲ್ಲಿ ಲೆಸನ್ನಲ್ಲಿ ಕೇಳಿದ್ದೆ. ಅಂದರೆ ಮೀನುಗಳಿಗೆಲ್ಲ ಇದು ಹಾಕ್ತಾರಲ್ವ, ಚುನ್ಮುರಿ ಬಿಸ್ಕಿಟ್ ಎಲ್ಲ. ಅವಾಗಿಂದೇ ನೋಡಬೇಕು ಅಂತ ಅಂತು ಫೈನಲಿ ಇವಾಗ ನೋಡ್ತಾ ಇದ್ದೀನಿ. ನೋಡಬೇಕು ಫೀಲಿಂಗ್ ಹೇಗಿದೆ ಅಂತ ಹೇಳಿ. ನೋಡಿ, ಈಗ ಇಷ್ಟೆಲ್ಲ ಜನರು ಆಲ್ರೆಡಿ ಬಂದು ಕೂತ್ಕೊಂಡಿದ್ದಾರೆ. ಅಂದರೆ ನಾವು ಕೂಡ ಆವಾಗನೇ ಬಂದಿದ್ದು, ಎಲ್ಲರೂ ಒಂದ್ಕೇನೆ ಕೂತ್ಕೊಂಡ್ವಿ. ಈ ಅಕ್ಷರಾಭ್ಯಾಸದ ಬಗ್ಗೆ ಸ್ವಲ್ಪ ಮುಂಚೆನೇ ನಾವು ಕಾಲ್ ಮಾಡಿ ಕೇಳಿದ್ವಿ. ಅಂದರೆ ಅಂದರೆ ಮನೇಲಿ ಮುಕುಂದಾಚಾರ ಅಂತ ಇದ್ದಾರೆ. ಅವ್ರನ್ನ ನನಗೆ ಕೇಳಿದ್ದು ಯಾವ ಏಜಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಅಕ್ಷರಾಭ್ಯಾಸ 3 ಇಯರ್ಸಲ್ಲಿ ಸ್ಟಾರ್ಟ್ ಮಾಡಬೇಕು, ಆವಾಗ ಮಕ್ಕಳು ಮಾತಾಡ್ತಾ ಇರ್ತಾರೆ. ಹಾಗಾಗಿ ಆ ಏಜಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಯೂಶ್ವಲಿ 5 ಇಯರ್ಸ್ ಮಾಡ್ತಾರೆ. ಇವಾಗ ಬೇಬಿ ಸಿಟ್ಟಿಂಗ್ ಹಾಕೋದ್ರಿಂದ 3 ಇಯರ್ಸ್ಗೆ ಹೋಗಿ ಬನ್ನಿ ಅಂತ ಹೇಳಿದರು. ಇಲ್ಲಾಂದರೆ 2.5 ಇಯರಲ್ಲಿ. ಅದಕ್ಕಿಂತ ಮುಂಚೆ ಅಂತೂ ಮಾಡ್ಸೋಕ್ಕಾಗಲ್ಲ, ಯಾಕಂದರೆ ಅಕ್ಷರಾಭ್ಯಾಸ ಎಲ್ಲ ನಾವೆಲ್ಲ ಇಲ್ಲಿಗೆ ಅನಿಸ್ಬಿಟ್ಟು ಅದಾದಮೇಲೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗತ್ತೆ. ಅದಕ್ಕಿಂತ ಹಾಗಾಗಿ 3 ಇಯರ್ಸ್ ಆದಮೇಲೆ ಇವಾಗ ಬಂದಿದ್ದು. ಜಗದ್ಗುರುಗಳನ್ನ ಶಾರದಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರು ಬ್ರಹ್ಮ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಾರತಿ ಕರುಣಾಪಾತ್ರಂ ಭಾರತಿ ಪದಭೂಷಣಂ ಭಾರತಿ ಪದಮಾರೂಢಂ ಭಾರತೀ ತೀರ್ಥಂ ಆಶ್ರಯೇ ವಿದ್ಯಾವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ ಶಾರದಾಂಭೋಜ ವದನಾಂಬುಜೆ ಸರ್ವದಾ
नमस्ते शारदे देवी शृंगेरी पुरवासिनी वामहं प्रार्थये नित्यं विद्यादानं च देहि मे सरस्वती नमस्तुभ्यं वरदे रूपिणी विद्यारंभं करिष्यामि सिद्धिर्भवतु मे सदा प्रार्थने ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ತಿಳಿಸಿ ಶ್ರೀ ಗುರುಭ್ಯೋ ನಮಃ ಅಂತ ಲಂಕೆ ಬರೆಸಿ ಇಲ್ಲಿ ನೋಡ್ತೀನಾ ಗುರುಭ್ಯೋ ಶ್ರೀ ಗುರುಭ್ಯೋ ನಮಃ ಆದಮೇಲೆ ಶ್ರೀ ಶಾರದಾಯೈ ನಮಃ ಶ್ರೀ ಶಾರದಾಯೈ ನಮಃ ಗಣೇಶಾಯ ನಮಃ ಶ್ರೀ ಗಣೇಶಾಯ ನಮಃ ಬರೆಸಿ ಅಣ್ಣ ಚೆನ್ನಾಗಿಲ್ಲ ಅಣ್ಣ ಗಣೇಶಾಯ ನಮಃ ಅಣ್ಣನೇ ಅಣ್ಣ ಶ್ರೀ ಸರಸ್ವತಿ ಶಾರದಾಯ ನಮಃ ಅವರೆಲ್ಲ ಹೇಳ್ಕೊಡ್ತಾರೆ ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಜಾಸ್ತಿ ಹೊತ್ತೇನಾಗಲ್ಲ, 30 ಮಿನಿಟ್ಸ್ ಅಷ್ಟೇ ಆಗುತ್ತೆ, ಅದಕ್ಕಿಂತ ಕಡಿಮೆನೂ ಆಗುತ್ತೆ. ಸೊ ಅಷ್ಟೇ ಆಗುತ್ತೆ. ಮುಂಚೆ ತಾಯಿ ಕಡೆಯಿಂದ ಮಾಡಿಸ್ತಾರೆ, ಅದಾದಮೇಲೆ ಮತ್ತೆ ತಂದೆ ಕಡೆಯಿಂದ ಬರೆಸ್ತಾರೆ. ಸೊ ಇಷ್ಟೇ ಇದು ಪ್ರೊಸೀಜರು. ಇವಾಗ ಅಕ್ಷರಾಭ್ಯಾಸ ಅಂತ ಮುಗೀತು. ಇನ್ನು ನೋಡಬೇಕು, ಬೇಬಿ ಸಿಟ್ಟಿಂಗ್ಗೆ ಹಾಕಬೇಕು ಅವಳಿಗೆ. ಹಾಗೆ ಇದರಲ್ಲಿ ಜಸ್ಟ್ ನಾವು ಟೋಕನ್ ಅಷ್ಟೇ ತೊಗೊಂಡಿರ್ತೀವಿ. ಇದಕ್ಕೆ ಸ್ಲೇಟು ಹಾಗೆ ಇದೆಲ್ಲ ಅವರೇ ಕೊಡ್ತಾರೆ, ನಾವು ಏನೂ ತೊಗೊಂಡು ಹೋಗಬೇಕಾಗಿಲ್ಲ. ಸೊ ಈ ರೀತಿ ಟ್ರೆಡಿಷ್ನಲ್ ವೇರ್ ತೊಗೊಂಡು ಹೋದರೆ ಸಾಕು. ಎಲ್ಲರೂ ಟ್ರೆಡಿಷ್ನಲ್ ವೇರೇ ಹಾಕ್ಕೋಬೇಕಾಗತ್ತೆ. ಹಾಗಾದರೆ ಕಂಪಲ್ಸ್ರಿ ಕೂಡ ಇದೆ, ಸಾರಿನೇ ವೇರ್ ಮಾಡಬೇಕು ಅಥವಾ ಚೂಡಿ ಇದೇ ರೀತಿ ಟ್ರೆಡಿಷ್ನಲ್ಲಾಗಿ ವೇರ್ ಮಾಡಬೇಕು. ಹಾಗೆ ವಿದೌಟ್ ದುಪ್ಪಟ್ಟ ಇದೆಲ್ಲ ಅಲೌಡ್ ಇಲ್ಲ. ಹಾಗಾಗಿ ನಾವು ಟ್ರೆಡಿಷ್ನಲ್ ವೇರ್ ಎಲ್ಲ ಟೆಂಪಲ್ಗೆ ಹೋದ್ರೂ ಹಾಕ್ಕೋಬೇಕಾಗತ್ತೆ. ಸೊ ನಾನಂತೂ ಸಾರಿ ಹಾಕ್ಕೊಂಡಿದ್ದೆ, ಯಾವ ಪ್ರಾಬ್ಲಮ್ನೂ ಆಗಲಿಲ್ಲ. ಬಟ್ ಯಾರ್ಯಾರೆಲ್ಲ ವಿದೌಟ್ ವೇಲೆಲ್ಲ ಡ್ರೆಸ್ ಹಾಕಿರ್ತಾರೆ ಅವರೆಲ್ಲ ಅಂದರೆ ಅಲೌಡೇ ಮಾಡಲ್ಲ ಒಳಗಡೆ ಹೋಗೋಕ್ಕೆ, ದರ್ಶನ ಅಂತೂ ಸಿಗೋದಿಲ್ಲ ಅಂಥವ್ರಿಗೆ. ಈವನ್ ಕಿಡ್ಸ್ ಇದ್ದರೂ ಕೂಡ ಅಷ್ಟೇ, ಜೀನ್ಸು ಈ ಥರ ಎಲ್ಲ ಅಲೌಡ್ ಇಲ್ಲ. ಟ್ರೆಡಿಷ್ನಲ್ ವೇರ್ ಹಾಕಿದರೆ ಮಾತ್ರ ಅಲೌಡ್ ಮಾಡ್ತಾರೆ. ಇದರಲ್ಲಿ ಶ್ರೀ ಗಣೇಶಾಯ ನಮಃ, ಶಾರದಾಯ ನಮಃ, ಗಣೇಶಾಯ ನಮಃ ಅಂತೇಳಿ ಬರ್ತಿದ್ದೀವಿ. ಆಮೇಲೆ ಆಯಿ ಅಂತ ಬರ್ಸಿದ್ದಾರೆ. ಆಮೇಲೆ ಇಷ್ಟೇ ಬರ್ಸೋದು. ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ಬೇರೆ ಥರ ಕಾಣಿಸ್ತಾ ಇದೆ. देवी लक्ष्मी सुभामादः सुप्रसन्नाद भारती या देवी सर्वभूतेषु बुद्धिरूपेण संस्थिता नमस्तस्यै नमो नमः प्रार्थने ಮಾಡ್ಕೊಳ್ಳಿ. ಮಗು ಅಕ್ಷರಾಭ್ಯಾಸ ಮಾಡಿಸಿದ್ರಿ, ಒಳ್ಳೆ ವಿದ್ಯಾಭ್ಯಾಸ ಬರಬೇಕು, ಒಳ್ಳೆ ಭವಿಷ್ಯ ಇರಬೇಕು ಅಂತ ಶಾರದಾ ಪರಮೇಶ್ವರಿ ನಿಮ್ಮ ಗುರುದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ಸ್ಲೇಟ್ ಚಾಕ್ ಪೀಸ್ ಅನ್ನು ನೀವೇ ಇಟ್ಕೊಳ್ಳಿ. ಚೀಟಿಯನ್ನ ಪ್ರಸಾದ ಕೌಂಟರ್ ಇಂದ ಪ್ರಸಾದ ಕೌಂಟರ್ ತಗೊಳ್ಳಿ.
ದಕ್ಷಿಣ ಹಾಕೋದಕ್ಕೆ ಬಟ್ಟೆ ಒಳಗೆ ಹಾಕೊಂಡು ನೀರಲ್ಲಿ ಬಿಟ್ಟು ಹೂವಿಗೆ ಸಮರ್ಪಣೆ ಮಾಡಿಸಿ. ಬನ್ನಿ ನಮ್ಮ ಮನೆಯ ಸೊ ಇವಾಗ ಕಂಪ್ಲೀಟಾಗಿ ಅಕ್ಷರಾಭ್ಯಾಸ ಮುಗೀತು. ಸೊ ನೋಡಿ ಇಲ್ಲೆಲ್ಲ ಎಷ್ಟೊಂದು ಜನ ಬಂದಿದ್ದರು, ತುಂಬ ಜನ ಬಂದಿದ್ದರು. ಇದಾದಮೇಲೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ಕೂಡ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಖಾಲಿ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಕೊಟ್ಟಂಥ ಏನು ಹಿತ್ತಾಳೆ ಪ್ಲೇಟು ಮತ್ತು ಅಕ್ಕಿ ಆಮೇಲೆ ಇದೆಲ್ಲ ಇರುತ್ತಲ್ಲ ಅದನ್ನು ವಾಪಸ್ಸು ಮತ್ತೆ ಅವ್ರಿಗೆ ಕಾಣಿಕೆ ಅಂತ ಕೊಟ್ಟು ಅಲ್ಲಿ ಕೊಡಬೇಕು. ಸೊ ಅಷ್ಟೇ. ಹಾಗೆ ಇನ್ನು ಮೇನ್ ಶಾರದಾಂಬ ವಿಗ್ರಹ ಇರೋದು ಇನ್ನೊಂದು ಇದ್ರ ಫ್ರಂಟ್ ಇದೆ, ಆ ಟೆಂಪಲಲ್ಲಿ ಇರೋದು. ಹಾಗೆ ಒಂದು 5 ಜನಕ್ಕೆ 5 ಚಿಕ್ಕ ಮಕ್ಕಳಿಗೆ ಸ್ಲೇಟು ಅಂದರೆ ಇದೆಲ್ಲ ಕೊಡಬೇಕು ಅಂತ ಅಂದ್ಕೊಂಡು ಇಲ್ಲೆಲ್ಲ ಮಕ್ಕಳಿಗೆ ಬುಕ್ಕು ಪೆನ್ನು ಕೊಡ್ತಾಯಿದ್ದೀವಿ. ಅವ್ಳಿಗಂತೂ ತುಂಬ ಖುಷಿ ಆಗಿತ್ತು ಈ ರೀತಿ ಎಲ್ರಿಗೂ ಬುಕ್ ಹಾಗೆ ಪೆನ್ ಕೊಡೋದ್ರಿಂದ. ಸೊ ಇಲ್ಲಿ 3 ಇಯರಿಂದ ಮತ್ತು ಅದಕ್ಕಿಂತ 2.5 ಇಯರಿಂದ ಹುಡುಗರೆಲ್ಲ ಬಂದಿದ್ದರು. ಹಾಗೆ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಂದರೆ ಕ್ಯಾಮ್ರಾ ಎಲ್ಲ ಅಲೌಡ್ ಇರೋಲ್ಲ, ಹಾಗಾಗಿ ಅಲ್ಲೆಲ್ಲ ಶೂಟ್ ಮಾಡಲಿಲ್ಲ. ಸೊ ಹೊರಗಡೆಯಿಂದ ಮಾತ್ರ ಮಾಡಿದ್ದು. ಸೊ ಇಲ್ಲೆಲ್ಲ ಸುತ್ತಮುತ್ತಲು ಯಾವುದಾದ್ರು ಟೆಂಪಲ್ ಇದೆ ಅಲ್ಲೆಲ್ಲ ಹೋಗಿದ್ವಿ. ಸೋಷಿಯಲ್ ಸೈನ್ಸಲ್ಲಿ ಈ ಶೃಂಗೇರಿ ಬಗ್ಗೆ, ಈ ಮೀನುಗಳ ಬಗ್ಗೆ ನಮ್ಮದು ಲೆಸನ್ ಇತ್ತು. ಆವಾಗಿಂದನೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆವಾಗಿಂದು ಈ ರೀತಿ ಮೀನುಗಳಿಗೆ ಏನು ಚುನ್ಮುರಿ ಆಗಲಿ ಅಥವಾ ಏನು ಬ್ರೆಡ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಇವಾಗ ನನಗೆ ಅದು ಫುಲ್ಫಿಲ್ ಆಯಿತು ಅಂತ ಹೇಳ್ಬೋದು. ನಾನು ಅದ್ವಿಕಾ ಅಷ್ಟಿದ್ದಾಗ ಹೋಗಿದ್ವು, ಅದಾದಮೇಲೆ ಇದೆ ಫಸ್ಟ್ ಈ ರೀತಿ ಶೃಂಗೇರಿಗೆ ಬಂದಿದ್ದು. ಇಲ್ಲಿ ಸುತ್ತಮುತ್ತ ತಿರುಗಾಡಿದ್ರು, ಒಳಗಡೆ ಈ ಥರ ಟೆಂಪಲ್ಗೆಲ್ಲ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮು ಟೆಂಪಲ್ಗೆಲ್ಲ ಬಂದಿದ್ದು. ಆ್ಯಂಡ್ ಇಲ್ಲಿ ಅಂತೂ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಅಂದ್ಕೊಂಡೆ ತುಂಬ ಚಿಕ್ಕ ಚಿಕ್ಕ ಮೀನುಗಳಿರುತ್ತೆ ಅಂತ ಹೇಳಿ, ಸ್ವಲ್ಪ ದೊಡ್ಡದಾಗೆ ಇದ್ವು ಮೀನು. ಸೊ ತುಂಬ ಬಿಸಿಲು ಕೂಡ ಇತ್ತು. ಇಲ್ಲೆಲ್ಲ ಸುತ್ತಾಡಿ ನೋಡಿದ್ವಿ. ಸೊ ಹಂಗೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಈ ರೀತಿ ಇದು ನೋಡಿ ನಾನು ಹಚ್ಕೊಂಡಿದ್ದೀನಲ್ಲ, ಅದು ನಂಗೆ ಚೆನ್ನಾಗಿ ಇಷ್ಟ ಆಯಿತು, ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದ್ವಿ. ಗಂಧ ಪೌಡ್ರ್ ಥರ ಇದೆ, ಅದರದ್ದು ಜೊತೆ ಮಾಯ್ಶ್ಚರೈಸರ್ ಕೂಡ ಹಾಕಿ ಹಚ್ಚಬೇಕು ಅಂತ ಹೇಳಿದರು. ಹಾಗೆ ಅದಕ್ಕೆ ಹಚ್ಚಿ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿ ಅನಿಸುತ್ತೆ. ನಾನು ಹಚ್ಚಿದ್ದೀನಲ್ಲ ಅದು. ಇವಾಗ ಆಮೇಲೆ ಅಲ್ಲೇ ಪಕ್ಕದಲ್ಲೇ ಈ ಥರ ಸ್ಟೋರ್ ಇತ್ತು, ಹಾಗಾಗಿ ಸ್ವಲ್ಪ ಏನಾದರೂ ತೊಗೋಬೇಕು ಅಂತ ಹೇಳಿ ಬಂದಿದ್ದೀವಿ. ವಿಗ್ರಹ ತೊಗೊಂಡು ಪರ್ಚೇಸ್ ಮಾಡಿ ಇವಾಗ ಮತ್ತೆ ನೆಕ್ಸ್ಟ್ ರೂಮ್ಗೆ ಹೋಗಬೇಕು. ಇಲ್ಲೆಲ್ಲ ಶಾಪಿಂಗ್ ಮಾಡಿದ್ವಿ. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕು ಇವಾಗ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.